ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಕಾಯಿನ್ಸ್ ಕಲೆಕ್ಟಿಂಗ್ ದ ವಿಡಿಯೋ ಅನ್ರಿಯಲ್ ಇಂಜಿನ್ ವರ್ಷನ್ 5.2.1 ಸೊ ಫಸ್ಟು ಅನ್ರಿಯಲ್ ಇಂಜಿನ್ ಅಪ್ಲಿಕೇಶನ್ ಓಪನ್ ಮಾಡಿಕೊಂಡು ಈ ಥರ ಇಂಟರ್ಫೇಸ್ ಇರುತ್ತಲ್ವ, ಗೇಮ್ ಸೆಕ್ಷನ್ಸ್ಗೆ ಹೋಗ್ಬಿಟ್ಟು ಥರ್ಡ್ ಪರ್ಸನ್ ಕ್ಯಾರೆಕ್ಟರ್ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ ಎಕ್ಸ್ಕ್ಯೂಸ್ ಮೀ, ಪ್ರಾಜೆಕ್ಟ್ ನೇಮ್ ಬಂದ್ಬಿಟ್ಟು ಕಾಯಿನ್ಸ್ ಕಲೆಕ್ಟಿಂಗ್ ಅಂತ ನೇಮ್ ಮಾಡಿಕೊಂಡು ಕ್ರಿಯೇಟ್ ಕೊಟ್ಟರೆ ಮ್ಯಾಪ್ ಲೋಡ್ ಆಗುತ್ತೆ. ಇದು ಥರ್ಡ್ ಪರ್ಸನ್ ಮ್ಯಾಪ್ ಟೆಂಪ್ಲೇಟ್ ಓಪನ್ ಆಯಿತು. ನೆಕ್ಸ್ಟ್ ನಾವು ಕಾಯಿನ್ಸ್ನ ಸ್ಟ್ಯಾಟಿಕ್ ಮೆಶ್ ಆಗಿ ಡಿಸೈನ್ ಮಾಡಬೇಕಾಗುತ್ತೆ. ಬ್ಲೂ ಪ್ರಿಂಟು ಆ್ಯಕ್ಟರ್ ಇದನ್ನು ನಾನು BP_ ಕಾಯಿನ್ಸ್ ಅಂತ ರಿನೇಮ್ ಮಾಡ್ತೀನಿ. ಬ್ಲೂ ಪ್ರಿಂಟ್ ಟ್ಯಾಬ್ನ ಡಬಲ್ ಕ್ಲಿಕ್ ಮಾಡಿಕೊಂಡ್ರೆ ಬ್ಲೂ ಪ್ರಿಂಟ್ ಟ್ಯಾಬ್ ಓಪನ್ ಆಗುತ್ತೆ. ಇದನ್ನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆ್ಯಡ್ ಸೆಕ್ಷನಲ್ಲಿ ಸ್ಟ್ಯಾಟಿಕ್ ಮೆಶ್ಶು ಇದ್ರಿಗೂ ಕಾಯಿನ್ ಅಂತ ರಿನೇಮ್ ಮಾಡಿಕೊಂಡು ಎಂಟರ್ ಕೊಡಿ. ಇದಾಗಿದ್ದಾದಮೇಲೆ ನೆಕ್ಸ್ಟು ಡೀಟೇಲ್ಸ್ ಪ್ಯಾನಲಲ್ಲಿ ಸ್ಟ್ಯಾಟಿಕ್ ಮೆಶ್ ಕಾಲಮಲ್ಲಿ ಸಿಲಿಂಡರ್ ಇಲ್ಲಿ ಫಸ್ಟಲ್ಲಿ ಇದೆಯಲ್ವ ಶೇಪ್ ಸಿಲಿಂಡರ್ ರನ್ ತಗೊಳ್ಳಿ. ಆಮೇಲೆ ಇದು ಸಿಲಿಂಡರ್ ಬಂತಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಶಾರ್ಟ್ಕಟ್ ಕೀ ಯೂಸ್ ಮಾಡಿಕೊಂಡು ರಿಸೈಸ್ ಮಾಡ್ಕೊಳ್ಳಿ. ಅಂತ ಶಾರ್ಟ್ಕಟ್ ಯೂಸ್ ಮಾಡೋದು ರೊಟೇಷನ್ಗೆ 90 ಡಿಗ್ರಿ ಸ್ಟ್ಯಾಂಡಿಂಗ್ ಪೊಸಿಷನಲ್ಲಿ ಇದನ್ನು ಮೇಲ್ಗಡೆಗೆ ಡ್ರ್ಯಾಗ್ ಮಾಡಿಕೊಂಡು ಇಲ್ಲಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಇದಾಗಿದ್ದಾದಮೇಲೆ ನೀವು ಕಾಯಿನ್ಸ್ಗೆ ಮೆಟೀರಿಯಲ್ ಆ್ಯಡ್ ಮಾಡಬೇಕಂದ್ರೆ ಇಲ್ಲಿ ಡೀಟೇಲ್ಸ್ ಪ್ಯಾನಲಲ್ಲಿ ಮೆಟೀರಿಯಲ್ಸ್ ಅಂತ ಇರುತ್ತೆ ಆಪ್ಷನ್ನು. ಇಲ್ಲಿ ಡ್ರಾಪ್ ಡೌನ್ ಕ್ಲಿಕ್ ಮಾಡಿದ್ರೆ ಮೆಟೀರಿಯಲ್ಸ್ ಕಾಣಿಸುತ್ತೆ. ಯಾವ ಮೆಟೀರಿಯಲ್ಸ್ ಬೇಕೋ ಅವ್ರನ್ನ ಆ್ಯಡ್ ಮಾಡ್ಕೋಬೋದು. ಲೈಕ್ ಇವಾಗ ನಾನು ಎಕ್ಸಾಂಪಲ್ಗೆ ಸಿಲ್ವರ್ ಕಾಯಿನ್ ಆಗಿ ಮಾಡ್ಕೊತೀನಿ ಮೆಟಲ್ಗೆ. ಇದಾಯ್ತಲ್ವ. ನೆಕ್ಸ್ಟು ಆ್ಯಡ್ಗೆ ಹೋಗಿ ಬಾಕ್ಸ್ ಸೊಲ್ಯೂಷನ್ನ ಸೆಲೆಕ್ಟ್ ಮಾಡಿಕೊಂಡು ಈ ಕೊಲ್ಯೂಷನ್ನ ಕಾಯಿನ್ ಎಷ್ಟಿದೆಯೋ ಅಷ್ಟಿಗೆ ರಿಸೈಸ್ ಮಾಡ್ಕೋಬೇಕು. ನೆಕ್ಸ್ಟು ಇದು ರಿಸೈಸ್ ಮಾಡ್ಕೊಂಡಿದ್ದಾದಮೇಲೆ ಇದ್ರಿಗೆ ಒಂದು ಗ್ರಾಫ್ ರೆಡಿ ಮಾಡಬೇಕಾಗುತ್ತೆ. ಓಕೆ, ಇಷ್ಟು ಕೊಲ್ಯೂಷನ್ ಆಯ್ತಲ್ವಾ. ಬಾಕ್ಸ್ ಕೊಲ್ಯೂಷನ್ ಎಲ್ಲ ಕುತ್ಕೊಂಡಿಲ್ಲ ಅನಿಸುತ್ತೆ. ಕಾಯಿನ್ನ ನಾವು ಇನ್ನೊಂದು ಸ್ವಲ್ಪ ಮೇಲ್ಗಡೆಗೆ ಇದನ್ನು ಹೀಗೆ ಇನ್ನೂ ಸ್ವಲ್ಪ ದೊಡ್ಡದು ಮಾಡಿಕೊಂಡ್ರೆ ಕೊಲ್ಯೂಷನ್ನ ಚೆನ್ನಾಗಿರುತ್ತೆ. ಓಕೆ, ಇವಾಗ ಬಾಕ್ಸ್ ಕೊಲ್ಯೂಷನ್ ಆಯ್ತಲ್ವಾ. ನೆಕ್ಸ್ಟ್ ಕಾಯಿನ್ ಮಾಡ್ಕೊಂಡ್ರಿ ಮತ್ತೆ ಬಾಕ್ಸ್ ಕೊಲ್ಯೂಷನ್ ಮಾಡ್ಕೊಂಡ್ರಿ. ಬಾಕ್ಸ್ ಕೊಲ್ಯೂಷನಲ್ಲಿ ನಾವು ಡೀಟೇಲ್ಸ್ ಪ್ಯಾನಲಲ್ಲಿ ಕೆಳಗಡೆ ಬಂದರೆ ಸೆಕೆಂಡ್ ಆಪ್ಷನ್ ಆನ್ ಕಾಂಪೊನೆಂಟ್ ಬೀಯಿಂಗ್ ಓವರ್ಲ್ಯಾಪ್ ಇದನ್ನು ಕ್ಲಿಕ್ ಮಾಡ್ಕೋಬೋದು. ಇದಿಲ್ಲ ಅಂದರೆ ಅಕಸ್ಮಾತ್ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ಬಾಕ್ಸ್ ಇದೆಯಲ್ವಾ ಬಾಕ್ಸ್ ಕೊಲ್ಯೂಷನ್ನು, ಇದ್ರ ಮೇಲೆ ಡಬಲ್ ಕ್ಲಿಕ್ ಮಾಡಿಕೊಂಡು ಆ್ಯಡ್ ಇವೆಂಟು ಇಲ್ಲಿ ಕೂಡ ಆಪ್ಷನ್ ಬರುತ್ತೆ ಆ್ಯಡ್ ಆನ್ ಕಾಂಪೊನೆಂಟ್ ಬೀಯಿಂಗ್ ಓವರ್ಲ್ಯಾಪು. ಇದನ್ನು ತಗೊಂಡ್ರೆ ಸೇಮ್ ಆ್ಯಸ್ ಇಟ್ ಈಸ್ ಗ್ರಾಫ್ ಬರುತ್ತೆ. ಇಲ್ಲಿಂದ ವೈರ್ ಕನೆಕ್ಷನ್ ಏನಾಗಂದರೆ ಪ್ಲೇ ಟು ಡಿ ಸೌಂಡ್ ಇದೆಯಲ್ವ ಅದನ್ನು ಈ ವೈರ್ ಕನೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ 2D ಸೌಂಡಿಂದ ನೆಕ್ಸ್ಟ್ ವೈರ್ ಕನೆಕ್ಷನ್ ತಗೊಂಡು ಡಿಸ್ಟ್ರಾಯ್ ಆ್ಯಕ್ಟರ್ ಇದೆಯಲ್ವ ಇದನ್ನು ತಗೊಳ್ಳಿ. ಇದಾಗಿದ್ದಾದಮೇಲೆ ಇಲ್ಲಿ ನಮಗೆ ಸೌಂಡ್ ಎಫೆಕ್ಟ್ ಬೇಕಾಯಿತು. ಕಾಯಿನ್ಸ್ ಯಾವಾಗ ಡಿಸ್ಟ್ರಾಯ್ ಆಗುತ್ತೋ ಆವಾಗ ನಮಗೆ ಒಂದು ಎಫೆಕ್ಟ್ ಬೇಕಲ್ವ ಸೌಂಡ್ಗೆ, ಅದಕ್ಕೋಸ್ಕರ ಇಲ್ಲಿ ಆ್ಯಡ್ ಅಂತ ಇದ್ವಿಲ್ಲ ಆ್ಯಡ್ ಇಂಪೋರ್ಟ್ ಟು ಗೇಮ್ ನಂದು ಡಿ ಡ್ರೈವಲ್ಲಿ ಅನ್ರಿಯಲ್ ಇಂಜಿನ್ ಪ್ರಾಜೆಕ್ಟಲ್ಲಿ ನನ್ನ ಹತ್ರ ಕಾಯಿನ್ಸ್ ಕಲೆಕ್ಟಿಂಗ್ ಸೌಂಡ್ ಇದೆ. ಇದನ್ನು ನಾನು ಇಂಪೋರ್ಟ್ ಮಾಡ್ಕೊತೀನಿ. ನೋಡಿ ಇಲ್ಲಿ ಸೌಂಡ್ ಇಂಪೋರ್ಟ್ ಆಯಿತು ಕಾಯಿನ್ಸ್ ಸೌಂಡ್ ಅಂತ. ಇದನ್ನು ನಾವು ಕ್ಲಿಕ್ ಆ್ಯಂಡ್ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಬೇಕು ಎಲ್ಲಿಗೆ ಪ್ಲೇ ಟು ಡಿ ಸೌಂಡ್ಗೆ. ನೋಡಿ ಇದಾಯಿತು. ಕಂಪೈಲ್ ಸೇವ್
ಮತ್ತೆ ನೀವು ವ್ಯೂ ಪೋರ್ಟ್ಗೆ ಹೋಗ್ಬಿಟ್ಟು ಇಲ್ಲಿ ರೊಟೇಷನ್ ಮೂಮೆಂಟ್ ಅಂತ ಇದನ್ನ ಎಂಟರ್ ಕೊಟ್ಟರೆ ಇದು ಕಾಯಿನ್ ಯಾವಾಗ ನಾವು ಮ್ಯಾಪಲ್ಲಿ ಪ್ಲೇಸ್ ಮಾಡ್ತೀರೋ ಆಗ ಕಾಯಿನ್ಸ್ ಎಲ್ಲ ರೊಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಕಾಯಿನ್ಸ್ನ ನಾನು ಇಲ್ಲಿ ಬಂದು ಪ್ಲೇಸ್ ಮಾಡ್ತೀನಿ. ಪ್ಲೇಸ್ ಮಾಡಿ ಇವಾಗ ನಮ್ಮ ಕ್ಯಾರೆಕ್ಟ್ರು ಇಲ್ಲಿಂದ ಸ್ಪಾನ್ ಆಗ್ತಾನೆ ಪ್ಲೇಯರ್ ಸ್ಟಾರ್ಟಿಂದ. ಇಲ್ಲಿದೆಯಲ್ಲ ಇಲ್ಲಿಂದ ಸ್ಪಾನ್ ಆಗ್ತಾನೆ. ಅದರಿಂದ ಜಸ್ಟ್ ಸ್ವಲ್ಪ ದೂರದಲ್ಲಿ ಈ ಥರ ಪ್ಲೇಸ್ ಮಾಡಿಕೊಂಡು ಕಂಟ್ರೋಲ್ ಡಿ ಕೊಟ್ಟರೆ ಡೂಪ್ಲಿಕೇಟ್ ಆಗುತ್ತೆ. ಇದೇ ಥರ ಕಾಯಿನ್ಸ್ನ ಡೂಪ್ಲಿಕೇಟ್ ಮಾಡಿಕೊಂಡು ಅದೇ ಫಾರ್ಮೆಟಲ್ಲಿ ಅದೇ ಬ್ಲೂ ಪ್ರಿಂಟ್ ಕಾಪಿ ಡೂಪ್ಲಿಕೇಟ್ ಆಗುತ್ತಲ್ವ, ಅದೇ ಸೌಂಡ್ ಎಲ್ಲ ಮ್ಯಾಚ್ ಆಗಿರುತ್ತೆ. ನೀವು ಪ್ರತಿಯೊಂದು ಕಾಯಿನ್ಸ್ ಟಚ್ ಮಾಡಿದಾಗ ನಾವು ಏನು ಸೌಂಡ್ ಆ್ಯಡ್ ಮಾಡ್ತೀರೋ ಅದು ಪ್ಲೇ ಆಗಿ ಕಾಯಿನ್ ಡಿಸ್ಟ್ರಾಯ್ ಆಗುತ್ತೆ. ಕಂಟ್ರೋಲ್ ಡಿ, ಇಷ್ಟು ಸಾಕು. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ಲು. ಪ್ಲೇ ಕೊಟ್ಟರೆ ನಾವು ನೋಡಿ ಕಾಯಿನ್ಸ್ ಕೂಡ ರೊಟೇಟ್ ಆಗ್ತಾ ಇದೆ. ಇವಾಗ ನಾನು ನೋಡಿ ಕಾಯಿನ್ಸ್ ಡಿಸ್ಟ್ರಾಯ್ ಆಯಿತು, ಸೌಂಡ್ ಕೂಡ ಪ್ಲೇ ಆಗ್ತಾ ಇದೆ. ಇಷ್ಟು ಸಾಕು. ಮತ್ತು ಇದು ನೀವು ಲೆವೆಲ್ ಗೇಮ್ ಮಾಡ್ಕೊಂಡಿದ್ದೀರಾ ಅಂದರೆ ಇದೊಂದು ನೀವು ಒಂದು ಮ್ಯಾಪ್ ಅಂದ್ಕೊಳ್ಳಿ, ನೀವು ಗೇಮ್ ಡಿಸೈನ್ ಮಾಡಿದ್ದೀರಾ, ಇಲ್ಲಿ ಕಾಯಿನ್ಸ್ ಕೂಡ ಮಾಡಿದ್ದೀರಾ. ಇವನ್ನೆಲ್ಲ ಡಿಲೀಟ್ ಮಾಡಿಕೊಂಡು ನೀವು ಎಂಟಿ ಸ್ಪೇಸ್ ಮಾಡಿಕೊಂಡ್ರೆ ಮತ್ತು ನಾನು ಇನ್ನೊಂದು ವೀಡಿಯೋದಲ್ಲಿ ಒಂದು ಲೆವೆಲಿಂದ ನೆಕ್ಸ್ಟ್ ಲೆವೆಲ್ಗೆ ಹೆಂಗೆ ಹೋಗೋದಂತ ಇದೆಯಲ್ವ, ಕಾಯಿನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೆವೆಲ್ ಡೋರ್ ಮಾಡಿಕೊಂಡ್ರೆ ಈ ಕಾಯಿನ್ಸ್ ಕಲೆಕ್ಟ್ ಮಾಡಿದಾದ್ಮೇಲೆ ಡೋರ್ನ ಇಲ್ಲಿ ಪ್ಲೇಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾನೆ. ಆ ಥರನೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.